ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ಶುಭೋದಯ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರಿಡಿಕ್ಷನ್ ವಿಡಿಯೋಗೆ ಸ್ವಾಗತ. ಸೊ ನಿನ್ನೆ ಏನಾಯಿತು ಅಂತಂದು ಸೊ ನಿಮಗೆ ಗೊತ್ತಿದೆ. ಸೊ ನಿನ್ನೆ ಕೂಡ ಅಪ್ಡೇಟ್ ಕೊಟ್ಟಿದ್ದೆ ಡೆಲ್ಲಿ ವಿನ್ ಆಗುತ್ತೆ ಅಂತ. ಸೊ ನನ್ನ ಪ್ರಿಡಿಕ್ಷನ್ ಪಾಸ್ ಆಗಿದೆ. ಸೊ ನಿನ್ನೆ ಇವತ್ತು ನಡೀತಾ ಇರೋದು ಗುಜರಾತ್ ಟೈಟಾನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಈ ಮ್ಯಾಚ್ ನಡೀತಾ ಇರೋದು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಈ ಮ್ಯಾಚ್. ಇವರಿಬ್ರದ್ದು ಈ ಟೂರ್ನಮೆಂಟ್ನ ಇದು ಫಸ್ಟ್ ಮ್ಯಾಚ್. ಇವತ್ತಿನ ಮ್ಯಾಚಲ್ಲಿ ಯಾವ ಪ್ಲೇಯರ್ಸ್ ಎಷ್ಟು ರನ್ ಬಾರಿಸ್ತಾರೆ, ಯಾವ ಪ್ಲೇಯರ್ಸ್ ಎಷ್ಟು ವಿಕೆಟ್ ತಗೊಳ್ತಾರೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೇಗ ಹೋಗ್ಬಿಟ್ಟು ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ದಟ್ ನಾನು ಟಾಸ್ ಪ್ರಿಡಿಕ್ಷನ್ ಕೊಡ್ತೀನಿ. ಅದರಲ್ಲಿ ನೀವು ಬೇಗ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ನಾನು ಪ್ರತಿಯೊಂದು ಅಪ್ಡೇಟ್ ಕೂಡ ಅದರಲ್ಲಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಬೇಗ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಪ್ರಭ್ಸಿಮ್ರನ್ ಸಿಂಗ್ ಅವರು ಪಂಜಾಬ್ ಪರ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಇನ್ನು ಚೇಸಿಂಗ್ ಬಿತ್ತು ಅಂತ ಅಂದರೆ ಪಂಜಾಬ್ ಕಡೆ ಮಾರ್ಕಸ್ ಸ್ಟೋಯ್ನಿಸ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಇವತ್ತು ಚೇಸಿಂಗ್ ಏನಾದರೂ ಪಂಜಾಬ್ ಅವ್ರದ್ದು ಏನಾದರೂ ಚೇಸಿಂಗ್ ಬಿತ್ತು ಅಂತಂದರೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಅವ್ರನ್ನ ತಗೊಳ್ಳಿ ಪ್ಲೇಯರ್ ಆಗಿ. ಅವರು ತುಂಬ ಚೆನ್ನಾಗಿ ಆಡ್ತಾರೆ ಇವತ್ತು. ಇನ್ನು ಗುಜರಾತ್ ಕಡೆ ಬರೋದಾದರೆ ಇವತ್ತು ಸಾಯಿ ಸುದರ್ಶನ್ ಅವರು ಎರಡೂ ಇನ್ನಿಂಗ್ಸ್ನಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಅವರಿಬ್ಬರನ್ನ ಸಾಯಿ ಸುದರ್ಶನ್ ಅವ್ರನ್ನ ತಗೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೇನಾದರೂ ಜಾಸ್ ಬಟ್ಲರ್ ಅಥವಾ ಶುಭ್ಮನ್ ಗಿಲ್ನ ನೀವು ಅವರಿಬ್ಬರ ಯಾರನ್ನಾದರೂ ಒಬ್ಬರನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆಂದರೆ ಇವತ್ತು ಅವರಿಬ್ಬರು ಒಳಗೆ ಒಬ್ಬರು ಯಾರಾದರೂ 15 ರನ್ ಒಳಗೆ ಔಟ್ ಆಗ್ತಾರೆ ಇವತ್ತು. ಹಾಗಾಗಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಇವತ್ತು ಅವಾಯ್ಡ್ ಮಾಡಿ. ಇನ್ನು ಪಂಜಾಬ್ ಕಡೆ ಬೌಲಿಂಗ್ ಬರೋದಾದರೆ ಹರ್ಷದೀಪ್ ಸಿಂಗ್ ಅಂಡ್ ಮಾರ್ಕೋ ಯಾನ್ಸನ್ ಇಬ್ಬರು ಕೂಡ ಕಾಂಬಿನೇಷನಲ್ಲಿ 3 ವಿಕೆಟ್ ತಗೊಳ್ತಾರೆ ಇವತ್ತು. ಹರ್ಷದೀಪ್ ಸಿಂಗ್ ಅಂಡ್ ಮಾರ್ಕೋ ಯಾನ್ಸನ್ ಇಬ್ಬರು ಕೂಡ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸು. ಇವರಿಬ್ಬರು ಕೂಡ ಅತ್ಯುತ್ತಮವಾದಂಥ ಒಂದು ಬೌಲಿಂಗ್ ಮಾಡ್ತಾರೆ. ಆ್ಯಂಡ್ ಇವತ್ತು ಪಂಜಾಬ್ ಕಡೆ ಇನ್ನೊಂದು ಏನಂದರೆ ವೈಶಾಖ್ ವಿಜಯ್ ಕುಮಾರ್ ಅವರು 2 ವಿಕೆಟ್ ತೊಗೊಳ್ತಾರೆ. ಆ್ಯಂಡ್ ಏನಾದರೂ ಬೌಲಿಂಗ್ ಫಸ್ಟ್ ಬಿತ್ತು ಅಂತ ಅಂದರೆ ಪಂಜಾಬ್ ಕಡೆ ವೈಶಾಖ್ ವಿಜಯ್ ಕುಮಾರ್ ಅವರು. ಆ್ಯಂಡ್ ಬೌಲಿಂಗ್ ಸೆಕೆಂಡ್ ಬಿತ್ತು ಅಂತಂದರೆ ಯುಜ್ವೇಂದ್ರ ಚಹಲ್ ಅವರು, ನಮ್ಮ RCB ತಂಡದಲ್ಲಿ ಇದ್ದಂಥ ಚಹಲ್ ಅವರು. ಅವರು ಕೂಡ ಒಂದು ಅತ್ಯುತ್ತಮವಾದಂಥ ಬೌಲಿಂಗ್ ಮಾಡ್ತಾರೆ. ಅವರು ಕೂಡ 2 ವಿಕೆಟ್ ತೊಗೊಳ್ತಾರೆ ಇವತ್ತು ಪಂಜಾಬ್ ಕಡೆ. ಹರ್ಷದೀಪ್ ಸಿಂಗ್ ಅವರು ಅಷ್ಟೇ ಇವತ್ತು ವಿಕೆಟ್ ತೊಗೊಳ್ಳೋ ಚಾನ್ಸ್ ಇದೆ. 2 to 3 ವಿಕೆಟ್ಸ್ ಅದರ ಕಾಂಬಿನೇಷನಲ್ಲಿ ಹರ್ಷದೀಪ್ ಸಿಂಗ್ ಅಂಡ್ ಮಾರ್ಕೋ ಯಾನ್ಸನ್. ಇನ್ನು ನಾನು GT ಬೌಲಿಂಗ್ ಕಡೆ ಬರೋದಾದರೆ GT ಬೌಲಿಂಗ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಯಾರ್ಯಾರು ಪ್ಲೇಯರ್ ಇದೆ ಅಂತ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. GT ಬೌಲಿಂಗ್ನಲ್ಲಿ ಇವತ್ತು ಕಗಿಸೋ ರಬಾಡ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಕಗಿಸೋ ರಬಾಡ ಅವರು ಪಂಜಾಬಿಂದ ಮತ್ತೆ GTಗೆ ಬಂದರು. ಆ್ಯಂಡ್ ನಮ್ಮ RCB ಇರ್ತಕ್ಕಂಥ ಮೊಹಮ್ಮದ್ ಸಿರಾಜ್ ಅವರು ಇವಾಗ GTಗೆ ಬಂದಿದ್ದಾರೆ. ಇವರಿಬ್ಬರು ಕಾಂಬಿನೇಷನಲ್ಲಿ ಅತ್ಯುತ್ತಮವಾದಂಥ ಒಂದು ಬೌಲಿಂಗ್ ಪ್ರದರ್ಶನ ಬರುತ್ತೆ ಇವತ್ತು. ಇವರಿಬ್ಬರು ಕಾಂಬಿನೇಷನಲ್ಲಿ 3 ವಿಕೆಟ್ ತೊಗೊಳ್ತಾರೆ ಫಸ್ಟ್ ಬೌಲಿಂಗ್ ಮಾಡಿದ್ರೆ. ಗುಜರಾತ್ನವರು ಇವತ್ತು ಇವರಿಬ್ಬರಲ್ಲಿ ಫಸ್ಟ್ ಬೌಲಿಂಗ್ ಮಾಡಿದ್ರು ಅಂದರೆ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಕಗಿಸೋ ರಬಾಡ ಇಬ್ಬರು ಕೂಡ 3 ವಿಕೆಟ್ ತೊಗೊಳ್ತಾರೆ. ಆ್ಯಂಡ್ ರಶೀದ್ ಖಾನ್ ಅವರು ಚೇಸಿಂಗ್ ಬಿತ್ತು ಅಂತ ಅಂದರೆ ಗುಜರಾತ್ ಅವ್ರದ್ದು ಏನಾದರೂ ಚೇಸಿಂಗ್ ಬಿತ್ತು ಅಂತ ಅಂದರೆ ರಶೀದ್ ಖಾನ್ ಅವರು ಒಂದು ಒಳ್ಳೆ ಇಂಪ್ಯಾಕ್ಟ್ ಆಗ್ತಾರೆ ಇಲ್ಲಿ. ರಶೀದ್ ಖಾನ್ ಅವರು ಎಕನಾಮಿಕಲ್ ಸ್ಪೆಲ್ ಜೊತೆಗೆ 3 ವಿಕೆಟ್ ತೊಗೊಳ್ಳೋ ಚಾನ್ಸ್ ಇದೆ ಇವತ್ತು ಗುಜರಾತ್ ಪರವಾಗಿ. ಇದಿಷ್ಟು ಒಂದು ನನ್ನ ಒಂದು ಪ್ರಿಡಿಕ್ಷನ್ ಆಗಿತ್ತು. ಪ್ಲೇಯರ್ಸ್ ಪ್ರಿಡಿಕ್ಷನ್. ಇನ್ನು ಟೀಮ್ ಯಾರು ಗೆಲ್ತಾರಪ್ಪ ಅಂತ ಅಂದರೆ ಇವತ್ತಿನ ಪಂದ್ಯದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇರತಕ್ಕಂಥ ಮ್ಯಾಚ್ ಇದು. ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಇವತ್ತಿನ ಫಸ್ಟ್ ಮ್ಯಾಚ್ ಅವ್ರ ಸೀಸನ್ನ ಫಸ್ಟ್ ಮ್ಯಾಚ್ನ ಇವತ್ತು ಗೆಲ್ತಾ ಇದ್ದಾರೆ ಪಂಜಾಬ್ ವಿರುದ್ಧ ಇವತ್ತಿನ ಮ್ಯಾಚ್ನಲ್ಲಿ. ಗುಜರಾತ್ ಅವರು ಇವತ್ತು ಗೆಲ್ತಾರೆ ಮ್ಯಾಚ್ನ. ಇವತ್ತು ನನ್ನ ಪ್ರಿಡಿಕ್ಷನ್ ಬಂದುಬಿಟ್ಟು ಇವತ್ತು ಮ್ಯಾಚ್ ಪ್ರಿಡಿಕ್ಷನ್ ಗುಜರಾತ್ ಈ ಮ್ಯಾಚ್ನ ವಿನ್ ಆಗ್ತಾರೆ. ಇದಿಷ್ಟು ನನ್ನ ಒಂದು ಇವತ್ತಿನ ಒಂದು ಪ್ರಿಡಿಕ್ಷನ್ ವಿಡಿಯೋ ಆಗಿತ್ತು. ದಯವಿಟ್ಟು ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದಟ್ ನಾನು ಹಾಕುವಂಥ ಪ್ರತಿಯೊಂದು ಪ್ರಿಡಿಕ್ಷನ್ ವಿಡಿಯೋ ನಿಮಗೆ ಬೇಗ ಈ ನೋಟಿಫಿಕೇಶನ್ ಬಂದು ಬೇಗ ನಿಮಗೆ ಒಂದು ಯಾವ್ಯಾವ ಪ್ಲೇಯರ್ಸ್ನ ಚೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಬರುತ್ತೆ. ಅಥವಾ ಡ್ರೀಮ್ 11 ಮಾಡೋರಿಗೆ ಅಥವಾ ಯಾವುದೇ ಒಂದು ಫ್ಯಾಂಟಸಿ ಟೀಮ್ ಮಾಡೋರಿಗೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ವಾಟ್ಸಪ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಗ ಹೋಗ್ಬಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಬಿಕಾಸ್ ಟಾಸ್ ಪ್ರಿಡಿಕ್ಷನ್ ಅಲ್ಲೇ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮ್ಯಾಚ್ನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಅದರಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋಕ್ಕಾಗಿ. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬಾಯ್.